ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಮನೆಯಲ್ಲೇ ಮಾಡೋ ಚಿಕನ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ಫೇವ್ರೆಟ್. ಈಸಿಯಾಗಿ ಮಾಡಬಹುದು, ಕಮ್ಮಿ ಇಂಗ್ರೀಡಿಯೆಂಟ್ಸ್. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೇನು ಬೇಕು ಅಂತಂದರೆ, ಕಸೂರಿ ಮೇಥಿ, ಕಾರ್ನ್ಫ್ಲೋರ್ 3 ಸ್ಪೂನು, ಮೈದಾ 3 ಸ್ಪೂನು, ಖಾರದ ಪುಡಿ ಮತ್ತು ಕಸೂರಿ ಮೇಥಿ, ಉಪ್ಪು, ನಿಂಬೆ ರಸ, ಮೆಣಸಿನ್ಕಾಯಿ ಹೆಚ್ಚಿಟ್ಟಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ ಬೇಕು, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಮತ್ತು ಲೆಗ್ ಪೀಸು ಒಂದು 8 ಲೆಗ್ ಪೀಸ್ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಒಂದು ಬೌಲ್ಗೆ ಚಿಕನ್ ಲೆಗ್ ಪೀಸ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ 3 ಸ್ಪೂನು, ಮೈದಾ 3 ಸ್ಪೂನು, ಖಾರದ ಪುಡಿ, ಕಸೂರಿ ಮೇಥಿ, ಉಪ್ಪು, ನಿಂಬೆ ರಸ, ಮೆಣಸಿನ್ಕಾಯಿ ಹೆಚ್ಚಿಟ್ಟಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮೊಟ್ಟೆ ಹಾಕಿರ್ತೀವಿ, ಮೊಟ್ಟೆಲೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಿಡಿದಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಹಾಫ್ ಆನ್ ಅವರ್ ಹಾಗೇ ಇಡಬೇಕು ಫ್ರೆಂಡ್ಸ್. ಹಾಫ್ ಆನ್ ಅವರ್ ಇಟ್ಟರೆ ಚೆನ್ನಾಗಿ ಖಾರ ಎಲ್ಲ ಹಿಡ್ದಿರುತ್ತೆ. ಪುದೀನ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಟೊಮೊಟೊ ಸಾಸ್ ಜೊತೆ ತಿನ್ಬೋದು. ಈಗ ಹಾಕಿ ಒಂದು ಹಾಫ್ ಆನ್ ಅವರ್ ಮುಚ್ಚಿಟ್ಟು ಈಗ ಎಣ್ಣೆ ಕರಿಯಲು ಇಡ್ತಾ ಇದ್ದೀವಿ. ಈಗ ಎಣ್ಣೆ ಕರಿಯೋಕ್ಕೆ ಇಟ್ಟಾದಮೇಲೆ ನೋಡಿ, ಒಂದೊಂದೇ ಲೆಗ್ ಪೀಸ್ ತೆಗೆದು ಎಣ್ಣೆಗೆ ಬಿಡಬೇಕು ಕರಿಯಲು. ಲೋ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್. ಉರಿ ಜಾಸ್ತಿ ಆದಷ್ಟು ಸಿಯುತ್ತೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಗೋಲ್ಡನ್ ಕಲರ್ ಬಂದಿದೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು